ನೋಡಿ, ಒಂದು ಕಡೆ ಬಿಡದಿಯಲ್ಲಿ ರೈತರು ದಿನದಿಂದ ದಿನಕ್ಕೆ ಹೋರಾಟವನ್ನು ಹೆಚ್ಚು ಮಾಡ್ತಿದ್ದಾರೆ. ಸರ್ಕಾರ ಮಾತ್ರ ಬಿಡೋದಿಲ್ಲ, ನಿಮ್ಮ ಭೂಮಿಯನ್ನು ನಾವು ಕಸಿದೇ ಕೊಳ್ತೀವಿ ಅನ್ನುವಂಥ ಹಠಮಾರಿ ಧೋರಣೆಯಲ್ಲಿದೆ. ಒಂದು ಕಡೆಯಿಂದಾಗಿ ರೈತರು ಇದನ್ನು ವಿರೋಧಿಸಿ ನಾನಾ ರೀತಿಯಲ್ಲಿ ಚಳವಳಿಯನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾದಂತಹ KT ಗಂಗಾಧರ್ ಅವರು ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ರೈತರ ಒಂದು ವರ್ಷಗಳ ಹೋರಾಟ, ಹಲವು ವರ್ಷಗಳಿಂದ ರೈತರು ಬಿಡದಿಯಲ್ಲಿ ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಹೋರಾಟವನ್ನು ಮಾಡ್ಕೊಂಡೇ ಬರ್ತಿದ್ದಾರೆ. ಸರ್ಕಾರ ಮಾತ್ರ ನಾವು ಬಿಡೋದಿಲ್ಲ ಅನ್ನುವಂಥ ನಿಲುವನ್ನು ತಾಳ್ತಿದೆ. ಸೊ ಈಗ ಹೋರಾಟ ಮುಂದಿನ ಹಾದಿ ಏನು, ರೈತರು ಯಾವ ರೀತಿಯಾಗಿ ಮುಂದಿನ ಹೋರಾಟದ ಬಗೆಯಾಗಿ ಹೇಗಿರುತ್ತೆ ಸರ್? ಕರ್ನಾಟಕದಲ್ಲಿ ಬಿಡದಿ ಭಾಗದ ಬೈರಾಪುರ ಹಾಗೂ ಕಂಚಗಾರನಹಳ್ಳಿ ಆ ಭಾಗದಲ್ಲಿ ಸರ್ಕಾರ ಸುಮಾರು 4,800 ಎಕರೆ ಜಮೀನನ್ನು ಟೌನ್ಶಿಪ್ಗಾಗಿ ಅಕ್ವೈರ್ ಮಾಡ್ತಾಯಿದೆ. ಅದು ರೈತರು ನಾವು ಕೊಡೋಕ್ಕಾಗಲ್ಲ ಅಂಥೇಳಿ 482ನೇ ದಿವಸ ಇವತ್ತು ಚಳುವಳಿ ನಡೀತಾ ಇತ್ತು. ಈ ಚಳುವಳಿಯ ಒಟ್ಟು ಸಾರಾಂಶವನ್ನು ಸಂಗ್ರಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈತ ಸಂಘದ ನುರಿತ ಲೀಡರ್ಗಳು, ಪ್ರಮುಖರು, ತಾಲೂಕು ಘಟಕದ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ನಾವು ಆ ಸ್ಥಳಕ್ಕೆ ಇವತ್ತು ಬರಮಾಡಿಕೊಂಡಿದ್ವಿ. ಅಲ್ಲಿ ನಾವು ಆ ಸ್ಥಳ ಸಮೀಕ್ಷೆಯನ್ನೆಲ್ಲ ಮಾಡಿ ಅವರ ಜನರ ಅಭಿಪ್ರಾಯವನ್ನು ಕೇಳಿದ್ದು. ಹಾಗೆ ನಾವು ರೈತರಾಗಿ ಸರ್ಕಾರ ಅಭಿವೃದ್ಧಿ ಮಾಡಿದರೆ ನಾವು ಅಭಿವೃದ್ಧಿ ವಿರೋಧಿಗಳಂತೂ ಅಲ್ಲ, ಅಭಿವೃದ್ಧಿ ಬೇಕು. ಆದರೆ ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್, ಯಾವ ರೀತಿಯ ಅಭಿವೃದ್ಧಿ ಬೇಕು ಅನ್ನೋದು ಮಾತ್ರ ಆಯ್ಕೆ. ಸೊ ಇದರಲ್ಲಿ 2 ಪ್ರಶ್ನೆ ಆಗುತ್ತೆ. ಅಭಿವೃದ್ಧಿ ಮಾಡಬೇಕಾದ್ರೆ ಜನರಿಗೋಸ್ಕರ ಅಲ್ಲಿಯ ಪುರಾತನವಾಗಿ ಬಂದಿರೋದಂಥ ಜನರನ್ನೇ ಹೊರಗೆ ಹಾಕಿ ಅಲ್ಲಿ ಬರಬಹುದಾದಂಥ ಜನರಿಗೆ ಅಭಿವೃದ್ಧಿ ಮಾಡೋದಾ, ಅಥವಾ ಅಲ್ಲಿರುವ ಜನರಿಗೆ ಅಭಿವೃದ್ಧಿಯನ್ನು ಮಾಡಿ ಅವರನ್ನು ಸೇರಿಸುವುದು ಎರಡು ಥರ. ಇದಕ್ಕೆ ಭೂ ಸ್ವಾಧೀನ 2013ನೇ ಆ್ಯಕ್ಟಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ರಿಹ್ಯಾಬಿಟೇಷನ್ ಅಂತ ಇದೆ. ಬರೀ ಅಕ್ವಿಸಿಷನ್ ಮಾತ್ರ ಅಲ್ಲ, ರಿಹ್ಯಾಬಿಟೇಷನ್ ಕೂಡ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ನಮೆಂಟ್. ಯಾವ ಸರ್ಕಾರ ಭೂ ಸ್ವಾಧೀನವನ್ನು ಮಾಡಿಕೊಂಡು ರೈತರನ್ನ ಹೊರಗಾಗುತ್ತೋ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರದ್ದೇ. ಇದು ಅದರ ಅರ್ಥ. ಆದರೆ ಸರ್ಕಾರ ಈಗ ಮಾಡ್ತಿರೋದೇನು? ಸರ್ಕಾರ ಮಾಡ್ತಿರೋದು ಭೂಮಿ ನಮಗೆ ಕೊಟ್ಬಿಡಿ, ನಿಮಗೆ ದುಡ್ಡು ಕೊಡ್ತೀವಿ, ಆಚೆಗೆ ಹೋಗಿ ಅನ್ನೋದು. ಇದು ಅಭಿವೃದ್ಧಿ ಅಲ್ಲ. ಅದನ್ನು ಸರ್ಕಾರಕ್ಕೆ ಹೇಳಕ್ಕೆ ಬಂದಿದ್ದೀವಿ. 2ನೇ ವಿಷಯ, ಬೆಂಗಳೂರು ಸುತ್ತಮುತ್ತನೇ ಅಭಿವೃದ್ಧಿ ಅಂದರೆ ಯಾಕೆ? ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಿ, ಕಲ್ಯಾಣ ಕರ್ನಾಟಕ ಇದೆ, ಕಿತ್ತೂರು ಕರ್ನಾಟಕ ಇದೆ, ಮಧ್ಯ ಕರ್ನಾಟಕ ಇದೆ. ಆ ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ಸರ್ಕಾರ ಒಂದೇ ಬೆಂಗಳೂರನ್ನು ಬೆಳೆಸೋಕ್ಕೆ ಮಾತ್ರ ಕರ್ನಾಟಕ ಸರ್ಕಾರನ? ಇದು ಪ್ರಶ್ನೆ. 3ನೇ ವಿಷಯ ಭಾಳ ಮುಖ್ಯವಾಗಿ ಬರತಕ್ಕಂಥದ್ದು, ಆ ಮೂಲಭೂತ ರೈತರನ್ನ ಭೂಮಿಯನ್ನು ಕೊಟ್ಟ ಮೇಲೆ ಅವರು ಬೀದಿ ಮೇಲೆ ಹೋಗದ ಹಾಗೆ ಅವರಿಗೆ ಏನು ರಿಹ್ಯಾಬಿಟೇಷನ್ ಮಾಡ್ತೀವಿ ಅಂತ ಅವ್ರ ಯೋಜನೆಯಲ್ಲಿ ಇಲ್ಲ. ಈಗಲೂ ಕೂಡ ಇದರ್ಟು ಗೌರ್ಮೆಂಟ್ ಹ್ಯಾಸ್ ನಾಟ್ ಕ್ಲಿಯರ್ಡ್, ಹೇಳ್ತಾ ಇಲ್ಲ ಅದನ್ನು. ಅದರ ಅರ್ಥ ಏನು ಅಂದರೆ, ನಾವು ಅಭಿವೃದ್ಧಿ ಮಾಡೋರಷ್ಟೇ, ನೀವೆಲ್ಲರ ಹೋಗಿ ಅಂತ. ರಾಜ್ಯ ರೈತ ಸಂಘ ಅದಕ್ಕೆ ಪ್ರಬಲವಾಗಿ ವಿರೋಧ ಮಾಡ್ತೀವಿ. ಮತ್ತು ಸಾಮಾನ್ಯ ರೈತನ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿ, ನಿಮ್ಮ ಅಭಿವೃದ್ಧಿ ಬೇಕಾ, ಅದಕ್ಕೆ ಕರೆದು ಮಾತಾಡಿ ಮುಖ್ಯಮಂತ್ರಿಗಳು. ಈಗ ಸರ್ಕಾರದ ಮಟ್ಟದಲ್ಲಿ ಏನಿದೆ, ಹಾಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿದೇ ಇಬ್ಬರದು ಫೈಟಿಂಗಲ್ಲಿ ನಡೀತಾ ಇರೋದು. ಇದಕ್ಕೆ ಇವರೇ ಸರ್ಕಾರ ಮಾಡೋದು. ನಾವು ಹಾಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮೇಲೆ ಹೇಳೋದು, ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಮೇಲೆ ಹೇಳೋದು. ಇದೆಲ್ಲದು ಏನು ತೋರಿಸುತ್ತೆ ಅಂದರೆ, ಇದು ಸಂಪೂರ್ಣವಾಗಿ ಜನರನ್ನ ಬೀದಿ ಪಾಲು ಮಾಡ್ತಕ್ಕಂಥ ಕೆಲಸವನ್ನು ಇಬ್ಬರು, ಹಾಲಿ ಮತ್ತು ಮಾಜಿ ಇಬ್ಬರು ಮಾಡ್ತಾಯಿದ್ದಾರೆ. ಜನರ ಜೊತೆಗೆ ರೈತರು ಕೂಡ ಬೀದಿ ಪಾಲಾಗ್ತಾರೆ. ಹೌದು. ಅದಕ್ಕೆ ನಾವು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಅವರಿಗೆ ರೈತರ ಪರವಾಗಿ ಇವತ್ತು 30 ಜಿಲ್ಲೆಯ ರೈತರು ಬಂದು ಅವರಿಗೆ ಘೋಷಣೆ ಮಾಡಿದ್ದೀವಿ. ನಾವು ಇಡೀ ರಾಜ್ಯ ರೈತ ಸಂಘ ಬಿಡದಿ
ರೈತನ ಭೂಮಿ ಕಳ್ಕೊಳ್ತಿರ್ತಕ್ಕಂಥ ರೈತರ ಪರವಾಗಿ ನಿಂತು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇನ್ನು ಎರಡನೇ ಮಾತು, ನೀವು ಮುಂದೆ ಏನು ಮಾಡ್ತೀರಾ ಅಂತ. ಎಸ್ ಸರ್, ಯಾಕೆ ಅಂತ ಹೇಳಿದ್ರೆ ಒಂದು ನಿಮಿಷ, ಈಗ ರೈತರು ಸುಮಾರು 1 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಳ್ತಿದ್ದಾರೆ. ನಾವೀಗ ವರದಿಗೆ ತೆರಳುವ ಸಂದರ್ಭದಲ್ಲಿ ಬೈರಮಂಗಲದಲ್ಲಿ ಪ್ರಮುಖವಾಗಿ ಬೈರಮಂಗಲದಲ್ಲಿ ಹೋರಾಟ ಆಗುತ್ತೆ ಅಥವಾ ಸಭೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ರೈತರು ಒಂದು ಕಡೆಯಿಂದ ಒಪ್ಕೊಳ್ತಾ ಇದ್ದಾರೆ, ಅಂದರೆ ನಾವು ಭೂಮಿಯನ್ನು ಕೊಡೋಕ್ಕೆ ಸಿದ್ಧ ಅಂತಲೂ ಹೇಳ್ತಿದ್ದಾರೆ. ಒಂದು ಕಡೆಯಿಂದಾಗಿ ನಮಗೆ ಭೂಮಿ ಕೊಡೋಕ್ಕೆ ಸಿದ್ಧ ಇಲ್ಲ ಅಂತೇಳಿ. ಮತ್ತೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ದೊಡ್ಡ ರೈತರು, ಮಧ್ಯಮ ರೈತರು ಅಂತೂ ಕೂಡ ಇದ್ದಾರೆ. ಅಂದರೆ ನನಗೀಗ 10 ಎಕರೆ ಭೂಮಿ ಇದೆ, 10 ಎಕರೆ ಭೂಮಿ ಇದೆ, ನಾನು ಆಫ್ಕೋರ್ಸ್ ನಾನು ಕೊಡ್ತೀನಿ, ನನಗೆ ಯಾಕಂದರೆ 20-25 ಕೋಟಿ ಬಂದುಬಿಡುತ್ತೆ ಕೊಟ್ಟರೆ. ಅದೇ ಸಣ್ಣ ರೈತರು 1 ಎಕರೆ 3/4 ಎಕರೆ ಇಟ್ಕೊಂಡವರು ಕೃಷಿ ಮಾಡ್ತಿದ್ದಾರೆ. ಸೊ ಈ ಒಂದು ತಾರತಮ್ಯ ಜೊತೆಗೆ ನಿಮ್ಮ ಮುಂದಿನ ಹೋರಾಟದ ನಡೆ ಯಾವ ರೀತಿ ಆಗುತ್ತೆ? ಮೊದಲನೇ ಅರ್ಧ ಪ್ರಶ್ನೆಗೆ ಉತ್ತರ ನಿಮ್ಮದು. ರೈತರು ಭೂಮಿ ಕೊಡ್ತೀನಿ ಅಥವಾ ನಾನು ಮಾರ್ತೀನಿ ಅನ್ನೋದು ಅವರ ಐಚ್ಛಿಕ ವಿಷಯ, ಅವರ ಆಪ್ಷನ್, ಅದು ಅವ್ರ ಸ್ವಾತಂತ್ರ್ಯ. ನನಗಿವತ್ತು ನನ್ನ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಹೋಗ್ಬಿಟ್ಟಿದ್ದಾರೆ, ನನಗೆ ಭೂಮಿ ಮಾಡೋಕ್ಕೆ ಯಾರು ಜನ ಇಲ್ಲ, ನಾನು ಅದೇ ಭೂಮಿಯನ್ನು ಮಾರಾಟ ಮಾಡಿ ಆ ಬಂಡವಾಳ ತೆಗೆದು ನನ್ನ ಮಗನಿಗೆ ಬೇರೆ ಉದ್ಯೋಗ ಮಾಡಿಕೊಡ್ತೀನಿ, ಮಾಡಲಿ. ಆ ಸ್ವಾತಂತ್ರ್ಯ ಆ ರೈತನಿಗೆ ವ್ಯಕ್ತಿಗತವಾಗಿರಬೇಕೆ ಹೊರತು ಸರ್ಕಾರನೇ ನೀನೆಲ್ಲ ಕೊಟ್ಬಿಡು ನನಗೆ ನಾನೇ ಅಭಿವೃದ್ಧಿ ಮಾಡ್ತೀನಿ, ಇದು ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಬ್ರೋಕರ್ಗಳಾಗಬಾರ್ದು, ಸರ್ಕಾರ ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥ ಮಧ್ಯವರ್ತಿ ಆಗಬಾರ್ದು. ದಲ್ಲಾಳಿ ಕೆಲಸ ಮಾಡೋಕ್ಕಲ್ಲ ಸರ್ಕಾರ ಇರೋದು, ಸರ್ಕಾರದ್ದು ಜನರಿಗೆ ಕೆಲಸ ಮಾಡೋಕ್ಕೆ. ಅದನ್ನು ಇವತ್ತು ಹೇಳಿದ್ದೀವಿ, ನೀವು ಈ ಕೆಲಸ ಮಾಡಬಾರ್ದು ಅಂತ. ಇನ್ನು ಮಾಡ್ತೀವಿ ಅಂತಂದರೆ ಅದ್ರ ಫಲನ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೀವಿ. ಅದೇ ನಮ್ಮದು ಹೋರಾಟ. ಇಲ್ಲಿವರೆಗೆ ರೈತರನ್ನ ಮುಟ್ಟಿ ಉಳಿದಿರೋ ಸರ್ಕಾರಗಳೇ ಇಲ್ಲ ಕರ್ನಾಟಕದಲ್ಲಿ. ಸ್ವಾತಂತ್ರ್ಯ ಬಂದಾಗಲಿಂದ 83ರವರೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಚ್ಚಳವಾದಂಥ ಅಧಿಕಾರವನ್ನು 36 ವರ್ಷ ಸುದೀರ್ಘವಾಗಿ ಅಧಿಕಾರ ನಡೆಸಿತ್ತು, ಮುಟ್ಟಕ್ಕಾಗಿರಲಿಲ್ಲ. 80ರಿಂದ 83 3 ವರ್ಷದ ಚಳುವಳಿಲಿ ಗುಂಡಿಕ್ಕಂಥ ಸರ್ಕಾರಕ್ಕೆ, ರೈತರನ್ನ ಬೀದಿ ಮೇಲೆ ಹಾಕಿದಂಥ ಸರ್ಕಾರಕ್ಕೆ ಮತ ಇಲ್ಲ ಅಂದ ಕೂಡಲೇ ಎಲ್ಲ ಮನೆಗೆ ಹೋದರು. ಹೌದಾ? 83 ಆ ಬದಲಾವಣೆಯನ್ನು ಮತ್ತೆ ಕರ್ನಾಟಕದಲ್ಲಿ ನಾವು ಕಾಣ್ತೇವೆ. ಎಸ್, ಮುಲಾಜಿಲ್ಲ 28ಕ್ಕೆ. ಮಾಡೋಣ ಬನ್ನಿ, ನೀವು ನಾವು ಎಲ್ಲ ಸೇರಿ ಮಾಡೋಣ. ಸರ್, ಈಗ ರೈತರು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಹಸಿರು ಶಾಲನ್ನು ಹಾಕ್ಕೊಂಡಿದ್ದಾರೆ. ಒಂದು ಕಡೆಯಿಂದಾಗಿ ರಕ್ತ ಚಳುವಳಿಯನ್ನು ಕೂಡ ಮಾಡಿದರು, ಅಂದರೆ ರಕ್ತವನ್ನು ತೆಗೆದು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದರು. ಇದೆಲ್ಲ ನೆಸೆಸಿಟಿ ಇದೆಯಾ? ಅಂದರೆ ರೈತರ ಭೂಮಿಯನ್ನು ಕಸಿದುಕೊಂಡು ಬಿಡದಿ ಅನ್ನುವಂಥ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನುವಂಥ ನೆಸೆಸಿಟಿ ಇದೆಯಾ? ನೀವು ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ಇದೆ, ಉತ್ತರ ಕನ್ನಡ ಭಾಗಗಳಿವೆ, ಹಲವು ಜಿಲ್ಲೆಗಳಿದೆ, ಅಲ್ಲೂ ಕೂಡ ಮಾಡಬಹುದು. ಯಾಕೆ ಬಿಡದಿನೇ ಟಾರ್ಗೆಟ್ ಮಾಡಲಾಗಿದೆ ನಿಮ್ಮ ಪ್ರಕಾರ? ನನಗೆ ಈ ರಾಜಕಾರಣಿಗಳ ಹಾಬಿ ಅರ್ಥ ಆಗ್ತಾಯಿಲ್ಲ. ಅದು ಯಾತಕ್ಕಾಗಿ ಅಪ್ಪ, ಆ ರಾಮನಗರ ಜಿಲ್ಲೆಯ ಬಂಡೆ ನೋಡ್ತಾ ಬಂದೆ ಸರ್ ನಾನಿವತ್ತು. ಆ ಬಂಡೆಗಳು ದೊಡ್ಡ ದೊಡ್ಡ ಬೆಟ್ಟಗಳು, ಬಂಡೆಗಳು, ಬರೀ ಸೋಲಾರ್ ಪೆನಾಲನ್ನು ಆ ಬಂಡೆ ಮೇಲೆ ಕೂರಿಸಿದ್ರು ಸಾಕು ಸರ್. ಎಂಥ ರೆವಿನ್ಯೂ, ಎಷ್ಟು ಕರ್ನಾಟಕ ರಾಜ್ಯಕ್ಕೆ ಬಂದು ಶಿವಮೊಗ್ಗದಲ್ಲಿ ಅದು ಸ್ಟೋರ್ ಬ್ಯಾಕ್ವೆಲ್ ಅಂತ ಮಾಡ್ತಾರಲ್ಲ, ಪಂಪ್ಡ್ ಸ್ಟೋರೇಜ್, ಬಿಡ್ರಿ ಅದನ್ನು. ಆ ಗುಡ್ಡಕ್ಕೆ ಬರೀ ಎಲೆಕ್ಟ್ರಿಕ್ ಪೆನಾಲ್ ಹಾಕ್ಬಿಟ್ರೆ ಸಾಕು, ಸೋಲಾರ್ ಪೆನಾಲು, ಎಷ್ಟು ಮೆಗಾವ್ಯಾಟ್ಸ್ ಕರೆಂಟನ್ನು ಉತ್ಪಾದನೆ ಮಾಡ್ಬೋದು. ಅದಕ್ಕೆ ಬಂಡವಾಳ ಹಾಕೋದು ಬಿಟ್ಟು ಆ ತೋಟ ಕಡಿದು ಲೇಔಟ್ ಮಾಡ್ತೀವಿ ಅಂತಿರಲ್ಲ, ಮ್ಯಾನರ್ಸ್ ಇದೆಯಂತೆ ಸರ್ಕಾರಕ್ಕೆ. ಉದ್ಯೋಗ ಸೃಷ್ಟಿ ಆಗಬೇಕು, ವಿದ್ಯಾವಂತರಿಗೆ ಕೆಲಸ ಸಿಗಬೇಕು. ಆಲ್ ರೈಟ್, ವಾಟ್ ಅಬೌಟ್ ಅಗ್ರಿಕಲ್ಚರ್? Agriculture provides employment guarantee as well as the food guarantee of Indian peoples. ವ್ಯವಸಾಯ ಅಂದರೆ ಬರೀ ವ್ಯವಸಾಯ ಅಲ್ಲ, ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಸಾಧನ ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಧನ. ಹಾಗಾಗಿ 5 ಎಕರೆ ಜಮೀನಿದೆ, ಇಡೀ ಕುಟುಂಬ ಅವನಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ನಿಮ್ಮ ನೌಕರಿನೇ ಬೇಡ ರೀ. ಒಂದು ಹೇಳ್ತೀನಿ, ಕರೋನಾ ಬಂತಲ್ಲ, ಇಡೀ ಬೆಂಗಳೂರು ಆಫ್ ಆಯಿತು, ಡೆಲ್ಲಿ ಆಫ್ ಆಯಿತು, ಬಾಂಬೆ ಆಫ್ ಆಯಿತು. ನಾವು ರೈತರು, ನಮ್ಮ ಹಳ್ಳಿ ಮಕ್ಕಳು, ಪೇಟೆಯಲ್ಲಿದ್ದವರೆಲ್ಲ ಬಂದು ಹೊಲ ಹೊತ್ತು ಬೇಸಾಯ ಮಾಡಿ ಕರೋನಾನ ಫೇಸ್ ಮಾಡಿದ್ದೀವಿ. ದಾಖಲೆ ಅಲ್ಲೇನ್ರಿ ಇದು? ದಾಖಲೆ ಅಲ್ವಾ? ಅದರ ಅರ್ಥ ಏನು ಅಂದರೆ, ಪರಿಸರವನ್ನು, ಪ್ರಾಕೃತಿಕವನ್ನು ಹಾಗೆ ಇಟ್ಟು ಜೋಪಾನ ಮಾಡ್ತಕ್ಕಂಥ ಏಕೈಕ ಉದ್ಯಮ ಅಂತಂದರೆ ಕೃಷಿ. ನಿಮ್ಮ ವಿಸ್ತಾರ ನೋಡಿದೆ ನಾನು. ಅಲ್ಲಿ ಒಬ್ಬ ಮಹಿಳೆಯರು, ನನಗೇನು ಗೊತ್ತಿಲ್ಲ ಸ್ವಾಮಿ,
ನನಗೆ ಕರೆದ್ರು ಬಂದೆ. ಯಾರು ಕರ್ಕೊಂಬಂದ್ರು ಅಂತ ಯಾವುದೋ ಒಂದು ಪಕ್ಷದ ಹೆಸರು ಹೇಳಿದರು. ಈ ಥರದವ್ರನ್ನೆಲ್ಲ ಕರ್ಕೊಂಬಂದು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮತ್ತು ಮುಖಂಡರುಗಳು ಮಾಡಬಾರ್ದು. ವಾಸ್ತವಿಕ ಸತ್ಯವನ್ನು ನಿಮ್ಮಂಥವ್ರನ್ನ ಬಳಸ್ಕೊಂಡು ಸತ್ಯವನ್ನು ಹೊರಗೆ ಹಾಕಿ ಸರಿಯಾದ ದಿಕ್ಕಿಗೆ ಪ್ರಜಾಪ್ರಭುತ್ವವನ್ನು ತಗೊಂಡೋಗ್ಬೇಕೆ ಹೊರತು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಖಡಾಖಂಡಿತವಾಗಿ ವಿರೋಧಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ನಾವು ಬಲಾತ್ಕಾರವಾಗಿ ಯಾವುದೇ ಪ್ರಜೆ ಈಗ ನಾವು ಚನ್ನಪಟ್ಟಣ ನಮ್ಮ ದೇವನಹಳ್ಳಿ ಅದನ್ನು ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ವಾಪಸ್ ಬಿಟ್ಟರು. ಇದಕ್ಕೂ ಕೂಡ ಭೂಮಿ ಅವರು ಮಾರ್ತೀವಿ ಅನ್ನೋರು ಮಾರಲಿ, ಪಾಪ ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು. ಮೊದಲು ದೇ ಹ್ಯಾವ್ ಟು ಶಿಫ್ಟ್ ದಿ ರೆಡ್ ಝೋನನ್ನು ತೆಗೆದಾಕಬೇಕು. ಅವನು ಯಾರಿಗೆ ಬೇಕಾದ್ರೆ ಈಗ ಏನಾಗಿದೆ ಗೊತ್ತಾ, ರೆಡ್ ಝೋನ್ ಬಂದಮೇಲೆ ಪಾಣಿಲೆಲ್ಲ ಎಂಟ್ರಿ ಬಂದುಬಿಟ್ಟಿದೆ. ಅವನಿಗೆ ಮಾರಾಟ ಮಾಡೋಂಗಿಲ್ಲ ಯಾರು, ಪಾಪ. ಕಂಪಲ್ಸರಿ ಫೋರ್ಸಿಬಲಿ ಸರ್ಕಾರಕ್ಕೆ ಭೂಮಿ ಕೊಡಬೇಕು ಅಂತ ಕಾಯ್ದೆ ಅಂತಂದಿದ್ದಾರೆ. ನಾನು ಮೊದಲು ಹೇಳ್ತೀನಿ ಮುಖ್ಯಮಂತ್ರಿಯವರಿಗೆ, ಮೊದಲು ಆ ರೆಡ್ ಝೋನನ್ನು ವಿಧಾನಸಭೆಯಲ್ಲಿ ಇಟ್ಬಿಟ್ಟು ಲಿಫ್ಟ್ ಮಾಡಿ ಅದನ್ನು. ಆಮೇಲೆ ರೈತನಿಗೆ ಸ್ವಾತಂತ್ರ್ಯ ಕೊಡಿ. ಅವ್ನು ಯಾರು ಬೇಕಾದ್ರೆ ಮಾರ್ಕೊತಾನೋ ಇಟ್ಕೊತಾನೋ ಅವ್ನಿಗೆ ಆಪ್ಷನ್. ಸ್ವಾಮಿ, ನೀನು ಮಾರೇ ಹೋಗ್ಬೇಕು ಅಂತ ಹೇಳಕ್ಕೆ ನೀನು ಯಾರು? ಅದಕ್ಕೆ ನಿಮ್ಗೆ ವಿಧಾನಸೌಧ ಕೊಟ್ಟಿರೋದು. ವಿಚಾರಿಸ್ತೀವಿ ಆಗಿಬಿಡಿ ಸರ್. ಈಗ ಅಂತಿಮವಾಗಿ ಈಗ ಬಿಡದಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ಬಿಡದಿಯ ರೈತರು ಮಾತ್ರ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ನುವ ಪ್ರಶ್ನೆ. ಈಗ ಕರ್ನಾಟಕದಲ್ಲಿರುವಂಥ ಎಲ್ಲ ರೈತರು ಈ ಒಂದು ಬಿಡದಿಯ ರೈತರ ಸಮಸ್ಯೆಗೆ ಯಾವಾಗ ಒಗ್ಗಟ್ಟು ಆಗ್ತೀರಾ? ಜೊತೆಗೆ ನಿಮ್ಮ ಮುಂದಿನ ಹೋರಾಟದ ನಡೆ ಏನು ಸರ್? ಇವತ್ತು ನಾವು ಕೊಟ್ಟ ಕರೆಯ ಮೇರೆಗೆ ಸಾಮೂಹಿಕ ನಾಯಕತ್ವ, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಸಾಮೂಹಿಕ ನಾಯಕತ್ವ ಅಂತ ಕರೆ ಮೇರೆಗೆ 31 ಜಿಲ್ಲೆಯಿಂದ ಇವತ್ತು ರೈತ ಪ್ರತಿನಿಧಿಗಳು ಎಲ್ಲ ಲೀಡರ್ಸ್ ಬಂದಿದ್ದರು. ಇವತ್ತು ಅದನ್ನು ಅಧ್ಯಯನ ಮಾಡಿದ್ದೀವಿ. ಮುಂದೆ ಸರ್ಕಾರ ಅವರು ಆ ಬಿಡದಿ ರೈತರಿಗೆ ಸ್ವಾತಂತ್ರ್ಯವನ್ನು ಕೊಡದೆ ಹೋದರೆ ಮುಂದಿನ ಹೋರಾಟಗಳನ್ನು ಮಾಡಿ ತೋರಿಸ್ತೀವಿ. ಮತ್ತು 80ರ ರೈತ ಚಳವಳಿಯನ್ನು ಸರ್ಕಾರನೇ ಹುಟ್ಟು ಹಾಕ್ದಂಗೆ ಆಗುತ್ತೆ. ಆ ಮಟ್ಟದ ಚಳವಳಿಯನ್ನು ನಾವು ಮಾಡಿ ತೋರಿಸ್ತೀವಿ. ಒಟ್ಟಾರೆಯಾಗಿ ರೈತರನ್ನು ಎದುರು ಹಾಕಿಕೊಂಡಂಥ ಪಕ್ಷದಲ್ಲಿ ಯಾವ ಸರ್ಕಾರ ಕೂಡ ಉಳಿಯೋದಿಲ್ಲ. ಜೊತೆಗೆ ಬಿಡದಿಯ ರೈತರ ಪರವಾಗಿ ಈಗ ಇಡೀ ರಾಜ್ಯದ ರೈತರು ಇದ್ದಾರೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರಾಜ್ಯ ರೈತ ಸಂಘ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.